ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಾಯಕ್. ಸರ್ಕಾರದ ಮೊರೆ ಹೋದ H1B ಆಕಾಂಕ್ಷಿಗಳು, ಯುಎಸ್ ಅಧಿಕಾರಿಗಳ ಜೊತೆ ಭಾರತದ ಮಾತು. ಡಿಸೆಂಬರ್ ತಿಂಗಳ ಮಧ್ಯಭಾಗದಿಂದ ಭಾರತದಲ್ಲಿರುವ ಅಮೆರಿಕದ ಕಾನ್ಸುಲೇಟ್ ಕಚೇರಿಗಳಲ್ಲಿ ಸಾವಿರಾರು H1B ವೀಸಾ ಆಕಾಂಕ್ಷಿಗಳಿಗೆ ಇಂಟರ್ವ್ಯೂಗಳು ನಿಗದಿಯಾಗಿತ್ತು. ಆದರೆ ಹಠಾತ್ತನೆ ಅವೆಲ್ಲವನ್ನೂ ರದ್ದುಗೊಳಿಸಲಾಯಿತು. ಕಳೆದ ವಾರವಷ್ಟೇ ವೀಸಾ ಅಪಾಯಿಂಟ್ಮೆಂಟ್ ಹೊಂದಿದ್ದ ಅನೇಕರಿಗೆ ಅಮೆರಿಕದ ವಲಸೆ ಇಲಾಖೆಯಿಂದ ಇಮೇಲ್ಗಳು ಬಂದಿವೆ. ನಿಮ್ಮ ಸಂದರ್ಶನವನ್ನ ಮುಂದಿನ ವರ್ಷದ ಏಪ್ರಿಲ್ ಅಥವಾ ಮೇ ತಿಂಗಳವರೆಗೆ ಮುಂದೂಡಲಾಗಿದೆ ಅನ್ನೋ ಮೆಸೇಜ್ ನೋಡಿರುವ ಉದ್ಯೋಗಿಗಳು, ವೀಸಾ ಆಕಾಂಕ್ಷಿಗಳು ಸುಸ್ತಾಗಿ ಹೋಗಿದ್ದಾರೆ. ಒಂದೇ ಒಂದು ನಿರ್ಧಾರದಿಂದ ಸಾವಿರಾರು ಉದ್ಯೋಗಿಗಳು ಬದುಕಿನಲ್ಲಿ ರಜೆಯ ಖುಷಿ ಮಂಕಾಗಿ ಹೋಗಿದೆ. ಈ ಬೆಳವಣಿಗೆಯಿಂದ ತೊಂದರೆಗೆ ಒಳಗಾದ ಭಾರತೀಯರು ಸರ್ಕಾರದ ಮೊರೆ ಹೋಗಿದ್ದಾರೆ. ಇದರ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯಿಸಿದ್ದಾರೆ. ವೀಸಾ ಅಪಾಯಿಂಟ್ಮೆಂಟ್ ರೀಶೆಡ್ಯೂಲ್ ಆಗಿರೋದ್ರಿಂದ ಹಲವು ಭಾರತೀಯರು ಸಂಕಷ್ಟ ಎದುರಿಸುತ್ತಿರೋದು ತಮ್ಮ ಗಮನಕ್ಕೆ ಬಂದಿದೆ. ವೀಸಾ ನೀಡೋದು ಆಯಾ ದೇಶದ ಸಾರ್ವಭೌಮತ್ವದ ಹಕ್ಕಾಗಿದ್ದರೂ ಇದರಿಂದ ನಮ್ಮ ಜನರಿಗೆ ಆಗ್ತಿರೋ ತೊಂದರೆಗಳ ಬಗ್ಗೆ ನಾವು ನವದೆಹಲಿ ಮತ್ತು ವಾಷಿಂಗ್ಟನ್ ಡಿಸಿಯಲ್ಲಿರುವ ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಇದು ಅಮೆರಿಕದ ರಜಾ ದಿನಗಳ ಸಮಯವಾದ್ದರಿಂದ ಬಹಳಷ್ಟು ಜನರು ಈ ಸಮಯದಲ್ಲಿ ವೀಸಾ ಪ್ರಕ್ರಿಯೆ ಮುಗಿಸಿ ಕೆಲಸಕ್ಕೆ ಮರಳಲು ಯೋಜಿಸಿದ್ದರು. ಆದರೆ ಈಗ ಎಲ್ಲವೂ ಆಯೋಮಯವಾಗಿದೆ. ಸೋಷಿಯಲ್ ಮೀಡಿಯಾ ಸುಳಿಯಲ್ಲಿ H1B ಸ್ಟಾಂಪಿಂಗ್ ಇಲ್ಲದವರು ಭಾರತದಲ್ಲೇ ಲಾಸ್. ಕೆಲವರಿಗಂತೂ ಮುಂದಿನ ವರ್ಷದ ಮೇ ತಿಂಗಳವರೆಗೆ ಕಾಯುವಂತೆ ತಿಳಿಸಲಾಗಿದೆ. ಜನವರಿಯಲ್ಲಿ ಅಪಾಯಿಂಟ್ಮೆಂಟ್ ಇದ್ದವರಿಗೆ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಶೆಡ್ಯೂಲ್ ಡೇಟ್ ಮುಂದಕ್ಕೆ ಹೋಗಿದೆ. ಇನ್ನು ಇವರಲ್ಲಿ ಹೆಚ್ಚಿನವರು ಈಗಾಗಲೇ ಅಮೆರಿಕದಲ್ಲಿ ಕೆಲಸ ಮಾಡುತ್ತಿದ್ದು ರಜೆಯ ನಿಮಿತ್ತ ಭಾರತಕ್ಕೆ ಬಂದಿದ್ದರು. ಈಗ ಕೈಯಲ್ಲಿ ಚಾಲ್ತಿಯಲ್ಲಿರುವ ವೀಸಾ ಇಲ್ಲದ ಕಾರಣ ಅವರು ಅಮೆರಿಕಕ್ಕೆ ಮರಳಿ ಹೋಗಲಾರದೆ ಇಲ್ಲಿಯೇ ಸಿಲುಕಿಕೊಂಡಿದ್ದಾರೆ. ಕ್ರಿಸ್ಮಸ್ ಒಳಗೆ ಸಂದರ್ಶನ ಮುಗಿಸಿ ವಾಪಸ್ ಹೋಗಬೇಕು ಅಂದುಕೊಂಡಿದ್ದ ಸಾವಿರಾರು ಹೈ ಸ್ಕಿಲ್ಡ್ ಉದ್ಯೋಗಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ವೀಸಾ ಅವಧಿ ಇನ್ನು ಕೆಲವು ತಿಂಗಳು ಇರೋರು ವಾಪಸ್ ಬಂದು ಬಿಡಿ ಅಂತ ಬಹಳಷ್ಟು ಕಂಪನಿಗಳು ಸಲಹೆ ಮಾಡಿವೆ. ಹಾಗಾಗಿ ರಜೆಗಳನ್ನ ತುರ್ತಾಗಿ ಮುಗಿಸಿಕೊಂಡು ವಾಪಸ್ ಹೊರಡೋಕೆ ನಿಂತಿದ್ದಾರೆ. ಅವರಲ್ಲಿ ಬಹಳಷ್ಟು ಜನರನ್ನ ಮನೆಯ ಒಬ್ಬರು ಅಥವಾ ಇಬ್ಬರು ಸದಸ್ಯರನ್ನ ಭಾರತದಲ್ಲೇ ಬಿಟ್ಟು ಹೋಗಬೇಕಾದ ಸ್ಥಿತಿ ಎದುರಾಗಿದೆ. ವೀಸಾ ಸ್ಟಾಂಪಿಂಗ್ ಇಲ್ಲದೆ ಕೆಲವರು ಚಿಕ್ಕ ಮಕ್ಕಳನ್ನು ಕೂಡ ತವರಿನಲ್ಲೇ ಬಿಟ್ಟು ಹೊರಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆಗಳ ಎನ್ಹ್ಯಾನ್ಸ್ ವೇಟಿಂಗ್ ಅಥವಾ ತೀವ್ರತರವಾದ ತಪಾಸಣೆಯೇ ಈ ವೀಸಾ ಇಂಟರ್ವ್ಯೂ ವಿಳಂಬಕ್ಕೆ ಮುಖ್ಯವಾದ ಕಾರಣ. ಈಗಿನ ಹೊಸ ನಿಯಮದಂತೆ ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳು ಮತ್ತು ಆನ್ಲೈನ್ ಪೋಸ್ಟ್ಗಳನ್ನ ಅಮೆರಿಕದ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಿದ್ದಾರೆ. ಅರ್ಜಿದಾರರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಪಬ್ಲಿಕ್ ಮೋಡ್ ನಲ್ಲಿ ಇಡಬೇಕು ಎಂದು ಆದೇಶಿಸಲಾಗಿದೆ. ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಅಥವಾ ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವಂತೆ ಇದೆಯಾ ಅನ್ನೋದನ್ನ ಇಮಿಗ್ರೇಷನ್ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆ ಕೇವಲ ವಿದ್ಯಾರ್ಥಿಗಳು ಮತ್ತು ಎಕ್ಸ್ಚೇಂಜ್ ವಿಸಿಟರ್ಸ್ ವೀಸಾಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಸೋಷಿಯಲ್ ಮೀಡಿಯಾ ತಪಾಸಣೆ ಈಗ H1B ವೀಸಾ ಪ್ರೋಗ್ರಾಂಗೂ ವಿಸ್ತರಣೆಯಾಗಿದೆ. ಒಟ್ಟಾರೆಯಾಗಿ ಇನ್ನು ಮುಂದೆ ಅಮೆರಿಕದ ವೀಸಾ ಪಡೆಯಬೇಕೆಂದರೆ ನಿಮ್ಮ ಅರ್ಹತೆಯ ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಕೂಡ ಅಷ್ಟೇ ಮುಖ್ಯವಾಗಲಿವೆ. ಆದರೆ ಅಮೆರಿಕದ ರಾಯಭಾರ ಕಚೇರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವ ಭಾರತ ಸರ್ಕಾರವು ಈ ವಿಳಂಬವನ್ನ ಕಡಿಮೆ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಸಾವಿರಾರು ಉದ್ಯೋಗಿಗಳು ತಮ್ಮ ಭವಿಷ್ಯದ ಬಗ್ಗೆ ಆತಂಕದಲ್ಲಿದ್ದಾರೆ. ವೀಸಾ ವಿಳಂಬ ತಪ್ಪಿಸೋಕೆ ಶತಪ್ರಯತ್ನ. ರಣಧೀರ್ ಜೈಸ್ವಾಲ್ ಕೊಟ್ಟ ಭರವಸೆ ಏನು? ಈ ಸಮಸ್ಯೆಯನ್ನ ಭಾರತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದ ರಣಧೀರ್ ಜೈಸ್ವಾಲ್ ಪ್ರೆಸ್ ಮೀಟ್ ನಲ್ಲಿ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ಹಲವು ಮಂದಿ ತಮ್ಮ ಕೆಲಸಕ್ಕೆ ಮರಳೋಕೆ ಆಗದೆ ಭಾರತದಲ್ಲೇ ಉಳಿಯುವಂತಾಗಿದೆ. ಇದು ಅವರ ಕುಟುಂಬ ಮತ್ತು ವೃತ್ತಿ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ನವದೆಹಲಿ ಮತ್ತು ವಾಷಿಂಗ್ಟನ್ ಡಿಸಿಯಲ್ಲಿರುವ ಅಮೆರಿಕದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸುತ್ತಿದ್ದೇವೆ ಅಂತ ರಣಧೀರ್ ಜೈಸ್ವಾಲ್ ತಿಳಿಸಿದ್ರು. ಭಾರತ ಸರ್ಕಾರವು ಈ ಅಡೆತಡೆಗಳನ್ನ ಕಡಿಮೆ ಮಾಡಲು ಶೀಘ್ರವಾಗಿ ವೀಸಾ ಸಿಗುವಂತೆ ಮಾಡೋಕೆ ಪ್ರಯತ್ನಿಸುತ್ತಿದೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅಮೆರಿಕಕ್ಕೆ ಹೋಗೋಕೆ ಸಿದ್ಧರಾಗಿರುವವರು ಈಗ ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನೀವು ಹಾಕುವ ಪೋಸ್ಟ್ಗಳು ನಿಮ್ಮ ವೀಸಾ ಮೇಲೆ ನೇರ ಪರಿಣಾಮ ಬೀರಲಿವೆ. ಖಾತೆಗಳನ್ನು ಒಮ್ಮೆ ಪರಿಶೀಲಿಸಿ.
ಯಾವುದೇ ವಿವಾದಾತ್ಮಕ ವಿಷಯಗಳಿದ್ದರೆ ಎಚ್ಚರ ವಹಿಸಿ. ಹಾಗೆ ಅಮೆರಿಕದ ರಾಯಭಾರಿ ಕಚೇರಿಯಿಂದ ಬರುವ ಇಮೇಲ್ಗಳನ್ನ ನಿರಂತರವಾಗಿ ಗಮನಿಸ್ತಾ ಇದೆ. ಇನ್ನು ಸಂದರ್ಶನದ ದಿನಾಂಕ ಖಚಿತ ಆಗುವವರೆಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡುವುದನ್ನ ಮುಂದಕ್ಕೆ ಹಾಕೋದು ಅನಿವಾರ್ಯ. ಇದಾಗಿತ್ತು ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.